ರಾಜ್ಯ ಸರ್ಕಾರ 1001 ಸರ್ಕಾರಿ ಶಾಲೆಗಳಲ್ಲಿ 7ನೇ ಕ್ಲಾಸ್ ತನಕ ಇಂಗ್ಲಿಷ್ ಮೀಡಿಯಂ ಆರಂಭಿಸಿತ್ತು. 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ 7ನೇ ಕ್ಲಾಸ್ ತನಕ ಓದಿದ್ದಾರೆ. ಆದರೆ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲದೆ ಅತಂತ್ರರಾಗಿದ್ದಾರೆ. ಪೋಷಕರು ಕೂಡ ಪರದಾಡ್ತಿದ್ದು, ಈ ಬಗ್ಗೆ ನಿನ್ನೆಯಷ್ಟೇ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದೀಗ ಶಿಕ್ಷಣ ಇಲಾಖೆ ಎಚ್ಚೆತ್ತಿದೆ. 8ನೇ ಕ್ಲಾಸ್ ಆಂಗ್ಲ ಮಾಧ್ಯಮ ಪ್ರಾರಂಭಕ್ಕೆ ಪ್ರಸ್ತಾವನೆ ಕಳಿಸಿದೆ. ಅಲ್ಲದೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗಳಿದ್ರೆ ಅಲ್ಲೇ ದಾಖಲಾತಿ ಮಾಡಿಕೊಳ್ತೇವೆ ಎಂದು ಹೇಳಿದ್ದಾರೆ. ಇಲ್ದಿದ್ರೆ ಆಂಗ್ಲ ಮಾಧ್ಯಮಿಕ ಶಾಲೆಗಳನ್ನ 8ನೇ ಕ್ಲಾಸ್ಗೆ ಮೇಲ್ದರ್ಜೆಗೆ ಏರಿಸೋದಾಗಿ ತಿಳಿಸಿದ್ದಾರೆ. ಈಗ ನೀವು ಕೇಳಿರ್ತಕ್ಕಂಥದ್ದು 1001 ಶಾಲೆಗಳು ಅಂತ ಹೇಳಿ ನಾನು ಭಾವಿಸ್ತೀನಿ. ಅದರೊಳಗೆ ಸುಮಾರು 200 ಚಿಲ್ಡ್ರೆ ನನಗೆ ಗೊತ್ತಿರೋ ಪ್ರಕಾರ 2 ಕಿಲೋಮೀಟರ್ ಹತ್ತಿರ ಎಲ್ಲಿದೆ ಅಲ್ಲಿಗೆ ವ್ಯವಸ್ಥೆ ಮಾಡಿದೆ. ಇನ್ನು 700 ಚಿಲ್ಡ್ರೆ ಏನಿದೆ ಅವರಿಗೆ ಈಗ ಅತಿ ಶಿಕ್ಷಕರನ್ನು ತಗೊಂಡು ಯಾರಿಗೆ ಇಂಗ್ಲೀಷ್ ಬರುತ್ತೆ ಅವ್ರನ್ನ ತಗೊಂಡು ಶಾಲೆನ ನಡೆಸ್ತೀವಿ. ಮತ್ತು ಎಲ್ಲಿ 7th ಇದೆ 8th ಇರಲ್ಲ ಅಲ್ಲಿಗೆ 8th ಸ್ಟ್ಯಾಂಡರ್ಡ್ ಕೊಡಬೇಕು ಅಂತ ಹೇಳಿ ನಾವು ಇದನ್ನು ಮುಂಚೆನೇ ಗೆಸ್ ಮಾಡಿದ್ವಿ. ಯಾಕೆಂದರೆ ಹೋದ ಸತಿ ನಮಗೆ ಗೊತ್ತಿತ್ತು. ಈಗ ಇಲಾಖೆಯಿಂದ, ಈಗ ನಾನು ಸಚಿವ ಅಲ್ಲ, ಅದು ಒಂದು ಕಡೆಗೆ ಇರಲಿ, ಬಟ್ ಇಲಾಖೆಯಲ್ಲಿ ನಾನು ಮಾಹಿತಿ ತೊಗೊಂಡಿರೋದು, ಅಲ್ಲೂ ಕೂಡ ಈಗ ಕಮಿಷನರ್